ಇತ್ತೀಚೆಗೆ ನಮ್ಮ ಡಾಲಿ ಧನಂಜಯ್ ಸರ್ ಮಾಂಸಾಹಾರ ತಿಂದಿದ್ದು ಫುಲ್ ಎಲ್ಲ ಕಡೆ ಅದ್ರ ಬಗ್ಗೆನೇ ಸುದ್ದಿ. ಲಿಂಗಾಯತರು ಮಾಂಸಾಹಾರ ಸೇವನೆ ಮಾಡಬಾರ್ದ ಅಂತ. ಸೊ ಅದ್ರ ಬಗ್ಗೆ ನಮ್ಮ ಸ್ವಾಮೀಜಿಗಳು ಒಂದು ಮಾತು ಹೇಳಿದ್ದಾರೆ, ಕೇಳ್ಕೊಂಬನ್ನಿ ಎಲ್ಲರೂ. ಒಬ್ಬ ಮನುಷ್ಯನ ಆಹಾರ ಅವನಿಗೆ ಸುಲಭವಾಗಿ ಯಾವುದು ಜೀರ್ಣವಾಗುತ್ತೋ ಅದೇ ಅವನ ಆಹಾರ, ಅದೇ ಅವನಿಗೆ ಶ್ರೇಷ್ಠವಾದ. ಇದನ್ನು ಜನರಲೈಸ್ ಮಾಡೋಕ್ಕಾಗಲ್ಲ. ಯಾವ ಮಾಂಸಾಹಾರ ತಪ್ಪು, ಸಸ್ಯಾಹಾರ ಇದು ಯಾವುದೋ ಸನಾತನ ಧರ್ಮ ಹೇಳಿದ್ದಲ್ಲ. ನೋಡಿ ಎಷ್ಟು ಎಲ್ಲಿಗೆ ಹೋಗಿ ಮುಟ್ಟಿದ್ದೀವಿ ನಾವು. ವಿವೇಕಾನಂದರು ಮಾಂಸಾಹಾರಿಗಳು, ರಾಮ ಮಾಂಸಾಹಾರಿ, ಕೃಷ್ಣ ಮಾಂಸಾಹಾರಿ, ಪರಮ ತಪಸ್ವಿಗಳೆಲ್ಲ ಈ ದೇಶದಲ್ಲಿ ಮಾಂಸಾಹಾರಿಗಳು. ಎಲ್ಲಿದೆ ಮಾಂಸಾಹಾರ ತಪ್ಪು ಅಂತ ಎಲ್ಲಿದೆ? ಆದ್ದರಿಂದ ಶಂಕರಾಚಾರ್ಯರು ಹೇಳೋದೇನು ಅಂದರೆ, ಆಹಾರ ಅಂದರೆ ಕೇವಲ ಬಾಯಿ ಒಳಗಡೆಗೆ ಮಾತ್ರ ಏನು ಹೋಗುತ್ತೆ ಅದಲ್ಲ, ಕಣ್ಣಿನಿಂದ ನೀನು ಏನೇನು ತೊಗೊಂಡೆ ಒಳಗಡೆಗೆ, ಏನೇನು ದೃಶ್ಯಗಳನ್ನು ನೋಡಿದೆ ನೀನು ಮೊಬೈಲ್ನಲ್ಲಿ, ಕಿವಿಗಳಿಂದ ಏನೇನು ತಗೊಂಡೆ ಚಿಂತನೆಗಳನ್ನು, ಮನಸ್ಸಿನಲ್ಲಿ ಏನೇನು ಮಾಡಿಕೊಂಡೆ, ಇದೆಲ್ಲ ಸೇರಿ ಆಹಾರವಾಗುತ್ತದೆ. ಹಣ್ಣು ಹಂಪಲು ತಿಂದುಕೊಂಡು ನೋಡಬಾರದನ್ನು ನೋಡ್ತಾ ಇದ್ದರೆ, ಕೇಳಬಾರದನ್ನು ಕೇಳ್ತಾ ಇದ್ದರೆ ಏಕಾಗ್ರತೆ ಬರಲ್ಲ, ಧ್ಯಾನ ಮಾಡೋಕ್ಕಾಗಲ್ಲ. ಮಾಂಸಾಹಾರವನ್ನೇ ತಗೋ, ಆದರೆ ಕಣ್ಣಿನಲ್ಲಿ ಶುದ್ಧವಾದ್ದನ್ನು ಪವಿತ್ರವಾದ್ದನ್ನು ನೋಡ್ತಾ ಇದ್ದರೆ, ಕಿವಿಯಲ್ಲಿ ಪವಿತ್ರವಾದ್ದನ್ನು ಕೇಳ್ತಾ ಇದ್ದರೆ ಅದ್ಭುತವಾಗಿ ಧ್ಯಾನ ಮಾಡ್ತೀಯ. ಬಾಯಿ ಮೂಲಕ ಏನು ಹೋಗುತ್ತೆ ಅನ್ನೋದು ಗೌಣ. ಇನ್ನೂ ಮುಂದುವರೆದು ಹೇಳ್ತಾರೆ, ಬಾಯಿ ಒಳಗಡೆಗೆ ಏನು ಹೋಗ್ತಾ ಇದೆ ಅನ್ನೋದು ಅಂದಲ್ಲ ಇಂಪಾರ್ಟೆಂಟು. ಮಡಿ ಮೈಲಿಗೆ ನಿರ್ಧಾರ ಆಗೋದು ಬಾಯಿ ಒಳಗಡೆಗೆ ಏನು ಹೋಗ್ತಾ ಇದೆ ಅನ್ನೋದ್ರಿಂದ ಅಲ್ಲ, ಬಾಯಿಂದ ಹೊರಗಡೆಗೆ ಏನು ಬರ್ತಾ ಇದೆ. ಇದೆಲ್ಲ ಇದು ಸನಾತನ ಧರ್ಮ. ನಾವು ಅಂದ್ಕೊಂಡಿರೋದೇನು ಇರೋದೇನು, ಸನಾತನ ಧರ್ಮದ ಬಗ್ಗೆ 90% ಅದು ಏನಿದೆ ಅದರ ಉಲ್ಟಾ ತಿಳ್ಕೊಂಡಿದ್ದೀವಿ ನಾವು. ನೋಡಿದ್ರಲ್ಲ, ನಮ್ಮ ನಿರ್ಭಯಾನಂದ ಸ್ವಾಮೀಜಿಗಳೇ ಪೂರ್ತಿಯಾಗಿ ಹೇಳಿದ್ದಾರೆ, ಆಹಾರ ಪದ್ಧತಿ ಅನ್ನೋದು ಆ ಮನುಷ್ಯನ ಸ್ವಂತಿಕೆಗೆ ಬಿಟ್ಟಿದ್ದು. ಸೊ ಹೀಗಾಗಿ ನಾವು ನೀವು ಚರ್ಚೆ ಮಾಡೋದ್ರಲ್ಲಿ ಯಾವುದೇ ಥರ ಪ್ರಯೋಜನ ಇಲ್ಲ. ಆಹಾರ ಪದ್ಧತಿ ಅನ್ನೋದು ಅವನಿಗೆ ಬಿಟ್ಟಿದ್ದು. ಯಾಕಪ್ಪ ಅಂತಂದರೆ ವ್ಯಕ್ತಿ ಕಷ್ಟಪಟ್ಟು ದುಡಿಯೋದೇ ಹೊಟ್ಟೆ ತುಂಬ ಊಟ ಮಾಡೋದಕ್ಕೆ. ಸೊ ಅದರಲ್ಲಿ ನಾವು ಅವ್ರು ಅದನ್ನು ತಿನ್ನಬಾರ್ದಾಗಿತ್ತು, ಅವ್ರು ಇದನ್ನು ತಿನ್ನಬಾರ್ದಾಗಿತ್ತು, ಅವ್ರವ್ರ ಇಷ್ಟ. ಯಾವ ಜಾತಿಯವರಿಗೆ ಏನು ತಿನ್ನಬೇಕು ಏನು ತಿನ್ನಬಾರ್ದು ಅನ್ನೋದು ಅವರ ಸ್ವಂತಿಕೆಗೆ ಬಿಟ್ಟಿದ್ದು. ಆಹಾರದಲ್ಲೂ ಕೂಡ ನಾವು ಏರಿಕೆ ಮಾಡಲಿಕ್ಕೆ ಹೋಗಬಾರ್ದು. ಸೊ ಅಲ್ಟಿಮೇಟಾಗಿ ನಾನೇನು ಹೇಳ್ತೀನಪ್ಪ ಅಂತಂದರೆ, ಅಂತಹ ಮಹಾನ್ ಸ್ವಾಮೀಜಿಗಳೇ ಹೇಳಿದ್ದಾರೆ. ಅವರಷ್ಟು ತಿಳಿದವರು ಜ್ಞಾನಿಗಳು ನಾವು ಅಲ್ವೇ ಅಲ್ಲ, ಅವರಷ್ಟು ಓದ್ದವರು ನಾವಲ್ಲ. ಸೊ ಹೀಗಿದ್ದಾಗ ಇಲ್ಲಿ ಡಾಲಿ ಧನಂಜಯ್ ಸರ್ನ ವಿಷಯ ಹೇಳಿಕೊಂಡು ಅವರು ಲಿಂಗಾಯತರಿದ್ದಾರೆ, ಸೊ ಅದ್ರ ಬಗ್ಗೆ ನಾವು ಮಾಂಸಾಹಾರ ಸೇವನೆ ತಪ್ಪು, ಸೊ ಅವರು ಅದನ್ನು ತಿನ್ನಬಾರ್ದಾಗಿತ್ತು ಅಂತಂದ್ಬಿಟ್ಟು ಪರ ವಿರೋಧ ಚರ್ಚೆ ತುಂಬ ನಡೀತಾನೆ ಇದೆ. ಸೊ ಆ ಚರ್ಚೆ ಮಾಡೋದ್ರಿಂದ ಯಾವುದೇ ಥರ ಪ್ರಯೋಜನ ಇಲ್ಲ. ಯಾಕಪ್ಪ ಅಂತಂದರೆ ಅದು ಅವರ ಸ್ವಂತಿಕೆ ವಿಷಯ. ಆಹಾರ ಕೂಡ ನಾವು ಹೇರಿಕೆ ಮಾಡಲಿಕ್ಕೆ ಹೋಗ್ಬಾರ್ದು. ಸಮಾಜದಲ್ಲಿ ಒಂದು ಊಟ ಅನ್ನೋದೇನಿದೆಯಲ್ಲ, ಅದು ಅವನ ಸಂಪೂರ್ಣ ಹಕ್ಕು. ಅವನು ಏನು ತಿನ್ನಬೇಕು ಏನು ತಿನ್ನಬಾರ್ದು ಅನ್ನೋದು ಆ ವ್ಯಕ್ತಿಗೆ ಮಾತ್ರ ಬಿಟ್ಟಿದ್ದು. ನಾವು ನೀವು ಚರ್ಚೆ ಮಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ ಅನ್ನೋದು ನಮ್ಮ ಅನಿಸಿಕೆ. ನಿಮಗೇನು ಅನಿಸುತ್ತೆ ದಯವಿಟ್ಟು ಕಮೆಂಟ್ಸ್ ಮಾಡಿ.